ನಮ್ಮ ಮಹಾನ್ ಜಿ.ಬಿ ಅಧಿಕಾರಿಗಳು ಎಷ್ಟು ಅದ್ಭುತವಾಗಿ ಮಳೆನಲ್ಲೂ ಕೂಡ ಶ್ರಮ ವಹಿಸಿ ಕೆಲಸ ಮಾಡ್ತಾರೆ ಅನ್ನೋದು ನಮ್ಮ ಕಿವಿಗೆ ಬಿತ್ತು. ಹೀಗಾಗಿ ನಾವು ಕ್ಯಾಮ್ರಾ ಸಮೇತ ಹೋದ್ವಿ, ಎಲ್ಲಿ ಕೆಲಸ ಮಾಡ್ತಿದ್ದಾರೆ ನೋಡೋಣ ಅಂತ. ಅದರ ಡೀಟೇಲ್ಸ್ ಬಂತು ನೋಡಿ. ನಾವು ಬಂದಿದ ತಕ್ಷಣ ಅಲ್ಲಿಂದ ಕಾಲ್ ಕೀಳೋ ಕೆಲಸವನ್ನ ಸಿಬ್ಬಂದಿ ವರ್ಗ ಮಾಡಿದೆ. ಸುರಿಯೋ ಮಳೆಯಲ್ಲೂ ಅವ್ರು ಮಾಡ್ತಾ ಇದ್ದಿದ್ದು ಡಾಂಬರೀಕರಣ. ಕುಂದಲಹಳ್ಳಿಯ ರಸ್ತೆಯಲ್ಲಿ ಮಳೆಯ ಮಧ್ಯೆ ಡಾಂಬರೀಕರಣವನ್ನು ಮಾಡಿದ್ದಾರೆ. ಸುರಿಯೋ ಮಳೆಯಲ್ಲೂ ರಸ್ತೆಗೆ ಗಮ್ ಹಾಕೋ ಕೆಲಸವನ್ನು ಸಿಬ್ಬಂದಿಗಳು ಮಾಡ್ತಿದ್ರಂತೆ. ಡಾಂಬರ್ ಹಾಕೋಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ಇನ್ನೇನು ಕೆಲಸನೂ ಸ್ಟಾರ್ಟ್ ಮಾಡಿದ್ರು ಆಲ್ರೆಡಿ. ನಾವು ಹೋದ್ವಿ, ಎಂಥ ಅಮೋಘ ಕೆಲಸಗಾರರಿದ್ದಾರಪ್ಪ ನಮ್ಮಲ್ಲಿ. ಅವ್ರನ್ನೆಲ್ಲ ನಾವು ತೋರಿಸಿ ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು. ನೋಡಿ, ಇವರೇ ಅದ್ಭುತ ನಿರ್ಮಾತೃಗಳು ಅಂತ ತೋರಿಸೋಣ ಅಂತ. ಅವ್ರು ನೋಡಿದ್ರೆ ನಾವು ನೋಡಿದ ತಕ್ಷಣ ಕೆಲಸ ಸ್ಟಾಪ್ ಮಾಡಿದ್ರು. ಯಾಕೆ ಮಾಡಿದ್ರು ಅಂದರೆ, ಮಳೆಯಲ್ಲಿ ಈ ಡಾಂಬರೀಕರಣ ಮಾಡೋಂಗಿಲ್ಲ, ಮಾಡಿದ್ರೆ ಆ ರಸ್ತೆಗಳು ಕಿತ್ತು ಹೋಗುತ್ತೆ. ಈ ಮಿನಿಮಮ್ ಸೆನ್ಸ್ ಕೂಡ ಆ ಗುತ್ತಿಗೆದಾರನಿಗೆ ಯಾಕಿರಲಿಲ್ಲ ಅನ್ನೋದು ಗೊತ್ತಿಲ್ಲ. ಮೋಸ್ಟ್ಲಿ ಅವ್ರ ಹತ್ರ ರೆಡಿಮೇಡ್ ಉತ್ತರ ಇರ್ಬೋದು. ನಮಗೆ ಮಳೆ ಬರುತ್ತೆ ಅಂತ ಗೊತ್ತಿರಲಿಲ್ಲ, ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ಕಾಮಗಾರಿನ, ಸೊ ಕಂಟಿನ್ಯೂ ಮಾಡ್ತಾ ಇದ್ವಿ, ಇವಾಗ ನಿಲ್ಲಿಸ್ತಾ ಇದ್ವಿ, ಅಷ್ಟು ಬೇಗ ನೀವು ಬಂದ್ರಿ ಅಂತ ಏನಾದರೂ ಹೇಳ್ತಾರಾ ಅಂತ ಹೇಳೋ ಮೂಲಕ ನಮ್ಮ ಕಿವಿಗೆ ದಾಸವಾಳ ಇಡೋ ಕೆಲಸವನ್ನೇನಾದರೂ ಮಾಡ್ತಾರಾ ಗೊತ್ತಿಲ್ಲ. ಹಂಗೆ ಮಾಡ್ಬೋದು. ಆಮೇಲೆ ತುಂಬ ಜನ ರಾಜಕಾರಣಿಗಳು ಬರ್ಬೋದು, ವೆಟ್ ಮಿಕ್ಸ್ ಕಂಡ್ರಿ ನಾವು ಹಾಕ್ತಾ ಇದ್ದಿದ್ದು ಆಗುತ್ತೆ ಮಳೆನಲ್ಲಿ ಕೂಡ ಅಂತ ಅನ್ಬೋದು. ವೆಟ್ ಮಿಕ್ಸ್ನ ಗೈಡ್ಲೈನ್ಸ್ ಇದೆಯಲ್ಲ, ಮಳೆ ಬರಬೇಕಾದ್ರೆ ಮಾಡೋಂಗೇ ಇಲ್ಲ. ವೆಟ್ ಮಿಕ್ಸ್ ಹಾಕಿದ್ರು, ಹಾಟ್ ಮಿಕ್ಸ್ ಹಾಕಿದ್ರು ಮಾಡೋಂಗೇ ಇಲ್ಲ. ನೀವು ಯಾರಾದರೂ ರಾಜಕಾರಣಿಗಳು ಅಂತ ಮುಟ್ಟಾಳ್ತನ ಪ್ರದರ್ಶನ ಮಾಡ್ತಾರೋ ನೋಡ್ಬೇಕು, ನಮಗೆ ಕುತೂಹಲ ಇದೆ. ಬಟ್ ನೋಡಿ, ಕ್ವಾಲಿಟಿ ವರ್ಕು ಅಂತ ನಾವು ಹೇಳ್ತಾ ಇದ್ವಲ್ಲ, ಕ್ವಾಲಿಟಿ ವರ್ಕ್ನ ಕಾರಣ ಗುಂಡಿಗಳು ಯಾಕೆ ಬೀಳುತ್ತೆ ಅನ್ನೋ ವಿಚಾರಕ್ಕೆ ಉತ್ತರ ಸಿಗ್ತಿದೆ ಇಲ್ಲಿ.